ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ನಿಮ್ಮ ವಿರುದ್ಧನೇ ಪ್ರಶ್ನೆ ಮಾಡೋದೇ ಕಾರ್ಯಕ್ರಮ ನಿಮ್ಮ ಕೆಲವು ನಾಯಕರು ಮಾಡಿಲ್ಲ, ನಮ್ಮ ಕೇಂದ್ರ ಸಚಿವರು ಮಾಡಿಲ್ಲ ಅಂತ ನೋಡ್ರಿ. ನಾನು ಅದ್ರ ಬಗ್ಗೆ ಭಾಳ ಜಾಸ್ತಿ ಮಾತಾಡಲಿಕ್ಕೆ ಹೋಗಬಾರ್ದನ್ನು ಬಿಟ್ಟಿದ್ದೆ. ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಹೇಳ್ತಾ ಇದ್ದೇನೆ. ಶನಿವಾರ ದಿವಸ ನಾನು ರಾತ್ರಿ ಫ್ಲೈಟ್ ಹತ್ತೋಕ್ಕಿಂತ ಮೊದಲ ಜಮೀರ್ ಅವರು ನನಗೆ ಫೋನ್ ಮಾಡಿದರು. ಅಬ್ಬಯ್ಯ ಅವರು ಫೋನ್ ಮಾಡಿ ಜಮೀರ್ ಅವ್ರ ಕಡೆ ಕೊಟ್ಟರು, ನೀವು ಬರಬೇಕು ಅಂತ. ನಾನು ಹೇಳಿದೆ, ನೋಡ್ರಿ ಇವತ್ತು ತಾರೀಕು 17 ರಾತ್ರಿ ಆಗ್ತದೆ ಅಂದರೆ ಆಲ್ಮೋಸ್ಟ್ 18. ನಾನೀಗ ದಾವೋಸ್ಗೆ ಹೋಗ್ತಾ ಇದ್ದೇನೆ ಮತ್ತು ದಾವೋಸ್ದಾಗ ನನಗೆ ಫುಲ್ 4 ಡೇಸ್ ಎಂಗೇಜ್ಮೆಂಟ್ ಅದ. ನಾನು ಬರೋದು 24ರ ರಾತ್ರಿ, ಅಂದರೆ ಮಧ್ಯರಾತ್ರಿ ಅಂದರೆ 25 ಬೆಳಿಗ್ಗೆ. ನೀವು ಈಗ ಕರೆದ್ರೆ ಹೆಂಗಾಗತ್ತೆ? ಮತ್ತು ಇಲ್ಲ ಮುಖ್ಯಮಂತ್ರಿಗಳು ಡೇಟ್ ಕೊಟ್ಟಾರ, ಮುಖ್ಯಮಂತ್ರಿಗಳು ಡೇಟ್ ಕೊಡಲಿ, ನಂದು ಒಂದು 2-3 ಆಪ್ಷನ್ ತೊಗೊಂಡು ನೀವು ಮಾಡಬೇಕು. ಭಾರತದೊಳಗೆ, ಭಾರತದ ಪ್ರಜಾಪ್ರಭುತ್ವದೊಳಗೆ, ಭಾರತದ ಫೆಡರಲ್ ವ್ಯವಸ್ಥೆ ಒಳಗೆ ನಾನು ಅವ್ರಿಗೆ ಹೇಳಿದ್ದೇನೆ, ಫೆಡರಲ್ ವ್ಯವಸ್ಥೆ ಒಳಗೆ ಮುಖ್ಯಮಂತ್ರಿ ಆಯಾ ರಾಜ್ಯದಲ್ಲಿ ಅವರಿಗೆ ಪ್ರೆಸಿಡೆಂಟ್ ಇರ್ತದೆ, ಆದರೆ ಕೇಂದ್ರ ಸಚಿವರಿಗೂ ಅದೇ ಲೆವೆಲದ ಪ್ರೆಸಿಡೆಂಟ್ ಇರ್ತದೆ ವೆನ್ ಇಟ್ ಕಮ್ಸ್ ಟು ದಿ ಅದೇ ಸೆಂಟ್ರಲ್ ಮಿನಿಸ್ಟರ್. ನಂದು ಒಂದು 4 ಡೇಟ್ ತೊಗೊಳ್ರಿ, ಅವ್ರದ್ದು ಒಂದು 4 ಡೇಟ್ ತೊಗೊಳ್ರಿ, ಅವ್ರ ಡೇಟಿಗೆ ನಾನು ಅಡ್ಜಸ್ಟ್ ಆಗ್ತೀನಿ. ಆದರೆ ನೀವು 3 ದಿವಸ ಇದ್ದಾಗ ನನ್ನ ಕಾರ್ಯಕ್ರಮ ತಿಳಿಸಿದ್ರೆ ನಾನು ಹೆಂಗೆ ಬರ್ಬೇಕು? ನೀವು ಬರಬಾರ್ದಂತೆ ಮಾಡಿದ್ದೀರಿ ಅಂತ ಹೇಳಿದೆ ನಾನು. ಇಲ್ಲ ಸಾಹೇಬ್ರೆ, ನಿಮ್ಮ ಬಗ್ಗೆ ಗೌರವ ಇದೆ, ದಯವಿಟ್ಟು ಹಂಗೆ ಮಾಡಿಬಿಡ್ರಿ, ಹಂಗೆ ಅಂತ ಮಾತಾಡಿದ್ರು. ನಾಳೆ ನೀವು ಗೌರವ ಇದ್ದರೆ ಭಾಳ ಸಂತೋಷ, ಆದರೆ ಗೌರವದಿಂದ ಏನು ನಡೆಯಲ್ಲ. ನೀವು ಗೌರವ ಇದ್ದರೆ ಮುಂದಕ್ಕೆ ಹಾಕ್ರಿ, ಮುಖ್ಯಮಂತ್ರಿಗಳಿಗೆ ಹೇಳ್ರಿ. ಯಾಕಂದ್ರೆ ನಾನು ರೀಚ್ ಆಗೋದು 25ಕ್ಕೆ ರೀಚ್ ಆಗ್ತಾ ಇದ್ದೇನೆ. 26ಕ್ಕೆ ನಮ್ಮದು ಕಾರ್ಯಕ್ರಮ ಇರ್ತದೆ ಕರ್ತವ್ಯ ಪಥದಲ್ಲಿ. ಅದು ಮುಗಿಸಿಕೊಂಡು ಸಾಯಂಕಾಲ ರಾಷ್ಟ್ರಪತಿಗಳ ಇದರಲ್ಲಿ ಒಂದು ಬಂದ ಗಣ್ಯ ಅತಿಥಿಗಳೇನಿರ್ತಾರೆ, ವಿದೇಶದಿಂದ ಅತಿಥಿಗಳು ಬರ್ತಾರೆ ಪ್ರತಿ 26ಕ್ಕೆ, ಜನವರಿ 26ಕ್ಕೆ. ಅವ್ರ ಜೊತೆಗೆ ಒಂದು ಹೈ ಟೀ ಇರ್ತದೆ. ಅದನ್ನು ಮುಗಿಸ್ಕೊಂಡು ನಾನು ಬರಬೇಕಾಗ್ತದೆ. ನೀವು ಎನಿ ಡೇ ಆಫ್ಟರ್ 26, 27 ಅವ್ರದ್ದು ಕನ್ವೀನಿಯೆಂಟ್, ನಮ್ಮದು ಕನ್ವೀನಿಯೆಂಟ್ ನೋಡಿಡ್ರಿ. ನಾನು ಹೆಚ್ಚು ಅವ್ರ ಜೊತೆಗೆ ಹೊಂದಾಣಿಕೊಂಡು ಡೇಟ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದೆ. ಈಗ ಆಗಲ್ಲ ಅಂತಂದ್ರೆ ಇದು ನಾನು ಮುಖ್ಯವಾಗಿ ಹೇಳಿದ್ದು, ಅವ್ರು ನಮ್ಮನ್ನು ಕರೆದಿದ್ದಾರೆ, ಇವ್ರು ನಮ್ಮನ್ನು ಕರೆದಿಲ್ಲ ಅನ್ನೋದಕ್ಕಿಂತ ಇದು ಪ್ರಧಾನಮಂತ್ರಿ ಆವಾಸ್ ಯೋಜನೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಇವ್ರ ಕರ್ತವ್ಯ ಇದು. ನನ್ನೆಲ್ಲ ಕಟ್ಟಡವ್ರನ್ನ ಕರಿಬೇಕಾಗಿತ್ತು ಅವ್ರು. ಆ್ಯಕ್ಚುಲಿ ಇಡೀ ರಾಜ್ಯದ ಮಾಡಿದ್ದಾರೆ ಇಲ್ಲ ಅವರು, ಅಥವಾ ಏನು ಕೆಲವು ಜಿಲ್ಲೆಗಳದ್ದು ಮಾಡಿದ್ದಾರೆ. ಹಾಂ, ರಾಜ್ಯದ. ಸಹಜವಾಗಿ ಕಟ್ಟಡವ್ರನ್ನ ಕರಿಬೇಕಾಗಿತ್ತು ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ. ಪ್ರಧಾನಮಂತ್ರಿ ಹೆಸರು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಬರೀತಾರ, ಒಬ್ಬ ಕೇಂದ್ರದ ಅದಕ್ಕೆ ಸಂಬಂಧಿಸಿದ ಮಂತ್ರಿ ಕರೀಲಿಕ್ಕೆ ತಯಾರಿಲ್ಲ. ಇಲ್ಲೇ ನಾನು ಕೇಂದ್ರದ ಮಂತ್ರಿ ಇದ್ದೀನಿ, ಕರೀಲಿಕ್ಕೆ ತಯಾರಿಲ್ಲ. ನಾನು ಜಮೀರ್ ಅವ್ರಿಗೆ ಹೇಳಿದೆ, ಪ್ರೆಸಿಡೆಂಟ್ ನೀವು ತಿಳ್ಕೊರಿ, ಸಾಮಾನ್ಯವಾಗಿ ನಾವು ಡೆಲ್ಲಿ ಒಳಗಿದ್ದರೆ ಯಾವುದೇ ಮುಖ್ಯಮಂತ್ರಿ ಬಂದು ನಮ್ಮನ್ನು ಭೇಟಿ ಆಗ್ತಾರೆ. ಇದರ ಅರ್ಥ ಏನಂದ್ರೆ ನಾವು ಇದನ್ನ ಅಹಂಕಾರದಿಂದ ಹೇಳ್ತಾ ಇಲ್ಲ. ಆರ್ಡರ್ ಆಫ್ ಪ್ರೆಸಿಡೆಂಟ್ ಇಸ್ ಲೈಕ್ ದಿಸ್. ಯಾವ ಮುಖ್ಯಮಂತ್ರಿನೂ ಡೆಲ್ಲಿ ಒಳಗೆ ಬಂದರೆ ನಾವು ಹೋಗಿ ಮುಖ್ಯಮಂತ್ರಿಗಳ ಸಾಮಾನ್ಯವಾಗಿ ನಾವು ಭೇಟಿ ಆಗಲ್ಲ, ಅವರು ಅಪಾಯಿಂಟ್ಮೆಂಟ್ ತೊಗೊಂಡು ಬರ್ತಾರೆ. ದಟ್ ಇಸ್ ದಿ ಸಿಸ್ಟಮ್. ದಟ್ ಮೀನ್ಸ್ ದರ್ ಇಸ್ ಈಕ್ವಾಲಿಟಿ ಇನ್ ದಿ ಮುಖ್ಯಮಂತ್ರಿ ಮತ್ತು ಕೇಂದ್ರ ಮಂತ್ರಿಗಳ ಬಗ್ಗೆ ಒಂದು ಈ ವ್ಯವಸ್ಥೆ ಇದೆ ಸಂವಿಧಾನ ಮಾಡಿದ್ದು. ನೀವು ನಮಗೆ ಹೇಳೋದಿಲ್ಲ 3 ದಿವಸ ಇದ್ದಾಗ ಮುಖ್ಯಮಂತ್ರಿ ಟೈಮ್ ಕೊಟ್ಟರೆ ನೀವು ಬರೋದಿದ್ದರೆ ಬರ್ರಿ, ಬಿಡೋದಿದ್ದರೆ ಬಿಡ್ರಿ ಅನ್ನೋ ಭಾಷೆ ಒಳಗೆ ನೀವು ಮಾತಾಡಿದ್ರೆ ಹೆಂಗೆ ಅಂತ ಹೇಳಿದ್ದು ನಾನು. ಮತ್ತು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಕೇಂದ್ರ ಸರ್ಕಾರದ ದುಡ್ಡಿದೆ ಇಲ್ಲ ಅದ್ರೊಳಗೆ. ನಾನು ತೆಗೆದು ನೀವು ಅಷ್ಟೇ ಮಾಡಿರಿ, ನಿಮ್ದ ಕಾರ್ಯಕ್ರಮ ಮಾಡಿರಿ, ನೀವು ಅಷ್ಟು ದುಡ್ಡು ನೀವು ಹಾಕ್ರಿ ಅಂತ ಹೇಳಿದೆ. ಎಲ್ಲೆಲ್ಲ ಹಂಗೆ ಮಾಡಬೇಡ್ರಿ ಗುರುಗಳೇ, ಹಂಗೆ ಮಾಡಬೇಡ್ರಿ ಗುರುಗಳೇ ಅಂತ ಮಾತಾಡ್ಯಾರ ಅವರು. ಮಾತಾಡಿ ಹೊರಗೆ ಬಂದ ಎಲ್ಲ ಹೇಳಿವಿ, ನಾವು ಅಡ್ವಾನ್ಸ್ ಹೇಳಿವಿ 2 ತಿಂಗಳು. ಈ ರೀತಿ ಸುಳ್ಳು ಹೇಳೋದು ಕಾಂಗ್ರೆಸ್ಸಿನ ಒಂದು DNA ಒಳಗದ. ನಾನು ಹೆಚ್ಚೇನು ಹೇಳಲಿಕ್ಕೆ ಹೋಗೋದಿಲ್ಲ. ಸರ್ಕಾರದಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಒಳಗೆ 1,50,000 ರೂಪಾಯಿ ಪರ್ ಹೌಸ್ ಕೊಟ್ಟು 1,38,000 ರೂಪಾಯಿ GST ಅಂತೇಳಿ ವಾಪಸ್ ತಗೊಂಡಿದ್ದಾರೆ ಅನ್ನೋ. ನೋಡ್ರಿ, ಫಸ್ಟ್ ಆಫ್ ಆಲ್ GST ಅಷ್ಟಿಲ್ಲ. ಫಸ್ಟ್. ಎರಡನೇದ್ದು, ಸಿದ್ದರಾಮಯ್ಯನವ್ರಿಗೆ ಎಲ್ಲ ಗೊತ್ತಿದೆ. ಆದ್ರೆ ಕಾಂಗ್ರೆಸ್ ಪಾರ್ಟಿಗೆ ಹೋಗಿ ಅವರು ರಾಹುಲ್ ಗಾಂಧಿಯ ನೆರಳವ್ರಿಗೆ ಬಡದೋದು ನಾ ಹಿಂದೂ ಹೇಳಿನ ಅವ್ರಿಗೆ. ಅಕಸ್ಮಾತ್ GST ಎಷ್ಟು ಹೋಗ್ತಾರಂದ್ರೆ GST ಒಳಗೆ 50% ನಿಮಗೆ ಬರ್ತದಿಲ್ಲ, ಯಾರಿಗೆ ಬರ್ತದೆ GST? GST ನಿಮ್ದ್ರಾಗೂ GST ಹೋಗ್ತದೆ, ನೀವೇನು ಪಾಲು ಹಾಕ್ತಿರಲ್ಲ ಅದ್ರಾಗೂ GST ಹೋಗ್ತದೆ. ಫಸ್ಟ್ ಆಫ್ ಆಲ್ ಅಷ್ಟು GST ಹೋಗೋದಿಲ್ಲ. GST ಭಾಳ ಕಮ್ಮಿ ಆಗ್ಯದ. 18% GST ಐಟಮ್ ಒಯ್ದಿದೆ ಅದು. ಇಟ್ ಈಸ್ ನಾಟ್ ದಟ್ ಫುಲ್ಲಿ ಎಲ್ಲದಕ್ಕೂ 18% ಇಲ್ಲ. ಈಗ 18% ಇದ್ದಿದ್ದು ಆಲ್ಮೋಸ್ಟ್ 5% ಆಗ್ಯಾವ ಈಗ.
ರಿವೈಸ್ಡ್ ರೇಟ್ದಾಗ. ಹಿಂದಿನ ಲೆಕ್ಕದ ಮನೆಗೆ ಮುಂದೆ ಕಟ್ಟಲ್ಲ. ಹಿಂದಿನ ಲೆಕ್ಕದಾಗ ಅಲ್ಲಿದೆ, ಈಗ ಪ್ರೆಸೆಂಟ್ ಲೆಕ್ಕದಾಗಿಂದನೇ ಇದೆ. ಪ್ರೆಸೆಂಟ್ ಲೆಕ್ಕದಾಗಿಂದ ಅಷ್ಟೆಲ್ಲ ಆಗಿಯೂ ಸಹಿತ 18%ದಾಗ 9% ಯಾರು ತಿಂತೀರಿ? ನೀವು ಬಿಟ್ಬಿಡ್ರಲ್ಲ, ನಿಮ್ಮ GST ನಮಗೆ ಬೇಡ ಅಂತ ಹೇಳ್ರಿ. ಅಲ್ಲ, ನೀವು 19% ಇಟ್ಕೊಳಕತ್ತಾರಂತ ಅವ್ರು. ನಾ ಏನು ಹೇಳಿದ್ರಿ, ನಾ ಹೇಳಿದ ಪ್ರಶ್ನೆ, ಯಾವುದೇ ದುಡ್ಡನ್ನು ಕೊಟ್ರ ಟ್ಯಾಕ್ಸ್ ಇದ್ರೆ ಟ್ಯಾಕ್ಸ್ ಅದ್ರೊಳಗೆ ಇವತ್ತಿನ GST ವ್ಯವಸ್ಥೆ ಒಳಗೆ ಅವ್ರದ್ದು 50% ಇದೆ. ಅವ್ರೇನು ದುಡ್ಡು ಹಾಕ್ತಾರಲ್ಲ ಅದಕ್ಕೂ GST ಇರ್ತದೆ, ಅದ್ರೊಳಗೂ ತಿಂತಾರೆ. ಇವ್ರು ಹೇಳಲ್ಲ, GST ಕೌನ್ಸಿಲ್ದಾಗ ಹೋಗಿ ಹೇಳಿ ಇದ್ರಿಗೆ GST ತೆಗೀರಿ, ನಾವು ತಯಾರಿದ್ದು. ನಾ ಇವತ್ತು ಸವಾಲು ಹಾಕ್ತೀನಿ ಸಿದ್ದರಾಮಯ್ಯ. ನಾ ಹೇಳುವ ನಿಮಿಷ, ಇವತ್ತು ಸಿದ್ದರಾಮಯ್ಯನವ್ರು ಹೇಳಿ GST ಕೌನ್ಸಿಲ್ದಾಗ ಡಿಸೈಡ್ ಆಗ್ತೇವೆ. ನಾವು GST ನಾವು ಡಿಸೈಡ್ ಮಾಡಲ್ಲ, ಸಿದ್ದರಾಮಯ್ಯನವ್ರು ಹೇಳಿ ಬಿಲ್ಡಿಂಗ್ ಕಿರು ಎಲ್ಲ ತೆಗೆದ್ಬಿಡ್ರಿ, ನಾವು ತೆಗಿತೀವಿ. ನಾವೀಗ ಬಡ ಜನರಿಗೆ ಆಹಾರದ ಮೇಲೆ, ನಿತ್ಯೋಪಯೋಗಿ ವಸ್ತುಗಳ ಮೇಲೆ ಇದ್ದಂಥ GST ತೆಗೆದ್ರೆ ಹೊಯ್ಕೋತಾ ಇದ್ದಾರೆ. ಇದನ್ನ ತೆಗಿ ಅಂತ ಹೇಳಿ GST ಕೌನ್ಸಿಲ್ದಾಗ ಇರ್ತಾರೆ. ಇದು ಪಾರ್ಲಿಮೆಂಟ್ನಾಗ ಡಿಸಿಷನ್ ಆಗೋದಿಲ್ಲ, ಇದು ಕೇಂದ್ರ ಸರ್ಕಾರ ಡಿಸಿಷನ್ ಆಗೋದಿಲ್ಲ. ಇದು ನಾವು ಲೀಡ್ ತೊಗೊಂಡು ಮೂವ್ ಮಾಡ್ತೀವಿ ಅಷ್ಟನ್ನ.